ವೆಲ್ಕಮ್ ಟು ಯಶಸ್ವಿ ಕ್ರಿಯೇಷನ್ಸ್. ಈ ವಿಡಿಯೋದಲ್ಲಿ ಹೈ ನೆಕ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಮತ್ತು ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ಜೊತೆಗೆ ಈ ಒಂದು ಬ್ಲೌಸ್ ಕಟ್ಟಿಂಗನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಮಗೆ ಕಸ್ಟಮರ್ಸು ಈ ರೀತಿ ಫುಲ್ ಡೀಪ್ ಇರುವಂತಹ ಬ್ಲೌಸನ್ನು ಮೆಜರ್ಮೆಂಟ್ಗೆ ಕೊಟ್ಬಿಟ್ಟು ಈ ಒಂದು ಹೈ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡಿ ಅಂತ ಹೇಳಿದಾಗ ಯಾವ ರೀತಿ ನಾವು ಈ ಒಂದು ಹೈ ನೆಕ್ ಬ್ಲೌಸನ್ನು ಕಟ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ತುಂಬಾ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಲೈನಿಂಗನ್ನು ನಾನು ಈ ರೀತಿ ಕ್ಲೋಸ್ ಇರುವಂಥ ಸೈಡು ನನ್ನ ಕಡೆಗೆ ಬರೋ ಥರ ಹಾಕ್ಕೊಂಡು, ಹಾಗೆಯೇ ಓಪನ್ ಬರುವಂಥ ಸೈಡು ಆಪೋಸಿಟ್ಗೆ ಹೋಗೋ ಥರ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡು ಕೆಳಗಡೆಗೆ ನಮಗೆ ಏನಾದರೂ ಈ ಒಂದು ಲೈನಿಂಗಲ್ಲಿ ಕ್ರಾಸ್ ಇತ್ತು ಅಂತ ಅಂದರೆ ಸ್ಟ್ರೈಟಾಗಿ ಈ ಥರ ಒಂದು ಲೈನನ್ನು ಹಾಕ್ಕೊಂಡು ಕ್ರಾಸನ್ನೆಲ್ಲ ಈ ಥರ ಕಟ್ ಮಾಡ್ಕೋಬೇಕು. ಕ್ರಾಸ್ ಎಲ್ಲ ಈ ಥರ ಕಟ್ ಮಾಡ್ಕೊಂಡು ಆದಮೇಲೆಗೆ ನೋಡಿ, ಕೆಳಗಡೆಗೆ ನಮಗೆ ಸ್ಟಿಚ್ಚಿಂಗೋಸ್ಕರ ಮಾರ್ಜಿನ್ ಬೇಕಾಗುತ್ತಲ್ವ, ಆ ಮಾರ್ಜಿನ್ಗೋಸ್ಕರ ಒಂದು 1/2 ಇಂಚಿಗೆ ಈ ಥರ ಒಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಈ ಥರ ಡ್ರಾ ಮಾಡ್ಕೊಂಡು ಆದಮೇಲೆ ನಮ್ಮ ಮೆಜರ್ಮೆಂಟ್ ಬ್ಲೌಸಲ್ಲಿ ನಮಗೆ ಬ್ಲೌಸ್ನ ಲೆಂತ್ ಮತ್ತು ಎಷ್ಟು ಬರುತ್ತೆ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನೋಡಿ, ಈ ಥರ ಶೋಲ್ಡರ್ ಮೇಲಿಂದ ಹಿಡಿದು ಕೆಳಗಡೆಗೆ ಬಾಟಮ್ ಇದೆಯಲ್ವ, ಬಾಟಮ್ ಒಳಗೂ ಕೂಡ ಈ ಥರ ಸ್ವಲ್ಪ ಎಳ್ಕೊಂಡು ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಇಲ್ಲಿ ನನಗೆ 14 ಇಂಚು ಈ ಒಂದು ಬ್ಲೌಸ್ನ ಲೆಂತ್ ಇದೆ. ಮತ್ತು ಹಾಗೆಯೇ ಈ ಒಂದು ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ಹೇಳಿ ನೋಡ್ಕೋಬೇಕು. ಇಲ್ಲಿ ನಾವು ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಎರಡನ್ನೂ ಕೂಡ ಸೇರಿಸ್ಕೊಂಡು ಈ ಥರ ನೀಟಾಗಿ ಆ ತುದಿಯಿಂದ ಈ ತುದಿವರೆಗೂ ಎಷ್ಟು ಬರುತ್ತೆ ಅಂತ ಹೇಳಿ ಚೆಕ್ ಮಾಡ್ಕೊಂಡಾಗ ನನಗೆ ಇಲ್ಲಿ 27 ಇಂಚ್ ಬರುತ್ತೆ. ಆ 27 ಇಂಚನ್ನು ಇಲ್ಲಿ ಒಂದು ಕಡೆಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಓಕೆ, ಈಗ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಇವಾಗ ನಾವು ಈ ಒಂದು ಬ್ಲೌಸ್ನ ಲೆಂತ್ ಏನು ತಗೊಂಡಿದ್ದೀವಿ 14 ಇಂಚು, ಆ 14 ಇಂಚನ್ನು ಈ ಥರ ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆಗೆ 1/2 ಇಂಚ್ ಬಿಟ್ಟಿದ್ದೀವಲ್ವ, ಇಲ್ಲಿ ಟೇಪನ್ನು ನೋಡಿ ಈ ಥರ 1/2 ಇಂಚ್ ಬಿಟ್ಟು ಇಲ್ಲಿ ಮೇಲ್ಗಡೆ 14 ಇಂಚು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಸ್ವಲ್ಪ ಈ ಕಡೆಗೆ ನೋಡಿ, ಇಲ್ಲೂ ಕೂಡ 14 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಈ ಎರಡೂ ಮಾರ್ಕಿಂಗ್ನ ಜಾಯಿಂಟ್ ಮಾಡ್ಕೊತ ಒಂದು ಸ್ಟ್ರೈಟ್ ಲೈನನ್ನು ಈ ಥರ ಹಾಕ್ಕೋಬೇಕು. ಮೇಲೆ ಸ್ಟಿಚ್ಚಿಂಗೋಸ್ಕರ 1/2 ಇಂಚಿಗೆ ಮಾರ್ಜಿನ್ಗೆ ಈ ಥರ ಇನ್ನೊಂದು ಲೈನನ್ನು ಕೂಡ ಹಾಕ್ಕೋಬೇಕು. ಈಗ ಈ ಒಂದು ವೇಸ್ಟ್ ಮೆಜರ್ಮೆಂಟನ್ನು ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನಮಗೆ ಸೊಂಟದ ಸುತ್ತಳತೆ 27 ಇಂಚ್ ಬಂದಿದೆ ಅಲ್ವಾ, ಅದನ್ನ ನಾವು ಡಿವೈಡೆಡ್ ಬೈ 4 ಮಾಡ್ಕೋಬೇಕು. ಆವಾಗ ನಮಗೆ ಎಷ್ಟು ಬರುತ್ತೆ, 6.25 ಇಂಚು ಬರುತ್ತೆ. ಈ 6.25 ಇಂಚ್ ಏನು ಬಂದಿದೆ ಇದನ್ನು ನೋಡಿ, ಈ ಲೈನ್ ಮೇಲೆ ಸ್ಟ್ರೈಟಾಗಿ 6.25 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಮತ್ತು ಬ್ಯಾಕಲ್ಲಿ ಡಾಟ್ಸ್ಗೋಸ್ಕರ 1 ಇಂಚಿಗೆ ಇನ್ನೊಂದು ಮಾರ್ಕನ್ನು ಈ ಥರ ಮಾಡಿಕೊಂಡು ಸ್ಟಿಚ್ಚಿಂಗ್ ಮಾರ್ಜಿನ್ಗೋಸ್ಕರ 2 ಇಂಚಿಗೆ ಇನ್ನೊಂದು ಮಾರ್ಕನ್ನು ಈ ಥರ ಮಾಡ್ಕೋಬೇಕು. ಈಗ ನಾನು ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ಗೋಸ್ಕರ ಸಪ್ರೇಟಾಗಿ ಬ್ಲೌಸಿಂದ ಏನು ಮೆಜರ್ಮೆಂಟ್ಸನ್ನು ಏನು ತಗೋತಾ ಇಲ್ಲ. ವೇಸ್ಟ್ ಮೆಜರ್ಮೆಂಟ್ ಏನಿದೆ ಇದನ್ನೇ ಬೇಸ್ ಮಾಡಿಕೊಂಡು ಈ ಒಂದು ಚೆಸ್ಟ್ ಮೆಜರ್ಮೆಂಟನ್ನು ನಾನು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇರೋದು. ಓಕೆ, ಇಲ್ಲಿ ನಾವು ಚೆಸ್ಟ್ ಮೆಜರ್ಮೆಂಟು ನಮಗೆ 6.25 ಇಂಚು ಏನು ಬಂದಿದೆ, ಈ 6.25 ಇಂಚಿಗೆ ನಾನು ಇಲ್ಲಿ 1 ಇಂಚು ಆ್ಯಡ್ ಮಾಡ್ಕೊಂಡು ಏನು ಮಾಡ್ತಾಯಿದ್ದೀನಿ, ಈ ಒಂದು ಚೆಸ್ಟ್ ಮೆಜರ್ಮೆಂಟನ್ನು ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಒಂದು ಬ್ಲೌಸ್ನ ಒಂದು ಸೈಜು ಚಿಕ್ಕ ಸೈಜಾ ಅಥವಾ ದೊಡ್ಡ ಸೈಜಾ ಅಂತ ಹೇಳಿ ತಿಳ್ಕೊಂಡು ಆಮೇಲೆ ನಾವು ಈ ಒಂದು ಚೆಸ್ಟ್ ಮೆಜರ್ಮೆಂಟನ್ನು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಬ್ಲೌಸಲ್ಲಿ ಸೊಂಟ ಸುತ್ತಳತೆ 30 ಇಂಚು ಗಿಂತ ಮೇಲೆ ಇತ್ತು ಅಂತ ಅಂದ್ಕೊಳ್ಳಿ. ಅಂದರೆ 31 ಇರ್ಬೋದು, 32 ಇರ್ಬೋದು, 33 ಈ ಥರ 30ಕ್ಕಿಂತ ಮೇಲೆ ಇತ್ತು ಅಂತಂದರೆ ಅದು ನಮಗೆ ದೊಡ್ಡ ಸೈಜಿನ ಬ್ಲೌಸ್ ಆಗಿರುತ್ತೆ. ಹಾಗೆಯೇ 29 ಇರ್ಬೋದು, 28 ಇರ್ಬೋದು, 27 ಇರ್ಬೋದು. ಈ ಥರ 30ಕ್ಕಿಂತ ಕಡಿಮೆ ಇತ್ತು ಅಂದ್ಕೊಳ್ಳಿ, ಅದು ನಮಗೆ ಚಿಕ್ಕ ಸೈಜಿನ ಬ್ಲೌಸ್ ಆಗಿರುತ್ತೆ. ಈಗ ನಮಗೆ ಈ ಒಂದು ಸೊಂಟದ ಸುತ್ತಳತೆ 27 ಇರೋದ್ರಿಂದ ಈ ಬ್ಲೌಸ್ ಬಂದುಬಿಟ್ಟು ನಮಗೆ ಚಿಕ್ಕ ಸೈಜಿನ ಒಂದು ಬ್ಲೌಸ್ ಇದರಲ್ಲಿ ಬರುತ್ತೆ ಅಲ್ವಾ. ಸೊ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಅಂತಂದರೆ, ನನಗೆ ಈ ಒಂದು 6.25 ಇಂಚು ಏನು ಬಂದಿದೆ, ಆ 6.25 ಇಂಚಿಗೆ ಇನ್ನು 1 ಇಂಚನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೋತೀನಿ. ಆವಾಗ ನಮಗೆ ಎಷ್ಟು ಬರುತ್ತೆ, 7.25 ಇಂಚು ಬರುತ್ತೆ. ಇಲ್ಲಿ ನಾನು 7.25 ಅಲ್ಲದೆ 8 ಇಂಚಿಗೆ ಈ ಒಂದು ಬ್ಲೌಸನ್ನು, ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಇನ್ನೂ ಒಂದು 1/4 ಇಂಚ್ ಅಥವಾ 1/2 ಇಂಚು ಆ್ಯಡ್ ಮಾಡಿಕೊಂಡು 8 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಯಾಕೆ ಈ ಥರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈಗ ಶೋಲ್ಡರನ್ನು ನಾನು ಮಾರ್ಕ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ನೋಡಿ. ಮತ್ತೆ ಇನ್ನು 2 ಇಂಚಿಗೆ ಇನ್ನೊಂದು ಮಾರ್ಕನ್ನು ಮಾಡಿಕೊಂಡು ಈಗ ಒಂದು ಸ್ಟ್ರೈಟ್ ಲೈನನ್ನು ಈ ಥರ ಡ್ರಾ ಮಾಡ್ಕೋಬೇಕು. ಈಗ ಶೋಲ್ಡರನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡೋಣ.
ನಾವು ಐ ನೆಕ್ ಇರ್ಬೋದು, ಹಾಲ್ಟರ್ ನೆಕ್ ಇರ್ಬೋದು, ಮತ್ತು ಈ ಒಂದು ಬೋಟ್ ನೆಕ್ ಇರ್ಬೋದು, ಕ್ಲೋಸ್ ಆಗಿರುವಂತಹ ನೆಕ್ಕು ಯಾವುದೇ ಇರ್ಬೋದು. ಈ ಥರ ನೆಕ್ಸನ್ನ ನಾವು ಕಟ್ ಮಾಡ್ಕೋಬೇಕು ಅಂತಂದರೆ ನಾವು ಡೆಫಿನೆಟ್ ಆಗಿ ನಾವು ಕಸ್ಟಮರಿಂದ ಈ ಒಂದು ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ತಗೋಬೇಕಾಗುತ್ತೆ. ಇನ್ ಕೇಸ್ ಆಗಲಿಲ್ಲ ಅಂತಂದರೆ ನಮ್ಮ ಒಂದು ಚೆಸ್ಟ್ ಮೆಜರ್ಮೆಂಟ್ ಏನು ಬರುತ್ತೋ ಆ ಚೆಸ್ಟ್ ಮೆಜರ್ಮೆಂಟಲ್ಲಿ 1 ಇಂಚನ್ನು ನಾವು ಕಡಿಮೆ ಮಾಡ್ಕೋಬೇಕು. 1 ಇಂಚನ್ನ ಕಡಿಮೆ ಮಾಡಿಕೊಂಡು ನಾವು ಶೋಲ್ಡರನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನನಗೆ ಚೆಸ್ಟ್ ಎಷ್ಟು ಬರ್ತಾ ಇದೆ, 8 ಇಂಚು ಈ ಒಂದು ಚೆಸ್ಟ್ ಮೆಜರ್ಮೆಂಟ್ ಇದೆ ಅಲ್ವಾ. ಸೊ ಹಾಗಾಗಿ ನಾನು ಇಲ್ಲಿ 1 ಇಂಚ್ ಕಡಿಮೆ ಮಾಡಿಕೊಂಡು 7 ಇಂಚಿಗೆ ಈ ಒಂದು ಶೋಲ್ಡರನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೇಮ್ 7 ಇಂಚ್ ಏನು ತಗೊಂಡಿದ್ದೀನಿ ಅದೇ 7 ಇಂಚನ್ನು ನಾನು ಆರ್ಮ್ ಡೌನ್ ಕೂಡ 7 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಇವಾಗ ಈ ಮಾರ್ಕಿಂಗ್ಸ್ ಏನು ಮಾಡ್ಕೊಂಡಿದ್ದೀವಲ್ವಾ ನೋಡಿ, ಈ ಮಾರ್ಕಿಂಗ್ಸ್ಗೆ ಈ ಥರ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡ್ಕೋಬೇಕು. ನೋಡಿ, ಈ ಕಾರ್ನರ್ಗೆ ಈ ಥರ ಸ್ಕೇಲನ್ನು ಇಟ್ಕೊಂಡು 1/4 ಇಂಚಿಗೆ ನೋಡಿ ಈ ಥರ ಒಂದು ಕರ್ವ್ ಶೇಪನ್ನು ನಾವು ಡ್ರಾ ಮಾಡ್ಕೋಬೇಕು. ಇದು ಚಿಕ್ಕ ಸೈಜ್ ಆಗಿರೋದ್ರಿಂದ 1/4 ಇಂಚ್ ಆದರೆ ಸಾಕಾಗುತ್ತೆ. ನೆಕ್ಸ್ಟು ಈಗ ನಾವು ಈ ಒಂದು ನೆಕ್ಕನ್ನು ಮಾರ್ಕ್ ಮಾಡ್ಕೋಬೇಕು. ಈ ಸೈಜ್ಗೆ ನಮಗೆ 3/4 ಇಂಚು ಈ ಒಂದು ನೆಕ್ ಬಿಡ್ತ್ ಅನ್ನೋದು ಬೇಕಾಗುತ್ತೆ. ಇಲ್ಲಿ ನಾನು 3/4 ಇಂಚಿಗೆ ನೆಕ್ ಬಿಡ್ತ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಹಾಗೆಯೇ 3 ಇಂಚಿಗೆ ಈ ಥರ ನೆಕ್ ಡೌನನ್ನು ಮಾಡಿಕೊಂಡು ಇಲ್ಲಿ ಒಂದು ಬಾಕ್ಸನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಂಡು ಇದ್ರ ಒಳಗಡೆಗೆ ನಾವು ನೆಕ್ ಶೇಪನ್ನು ಈ ಥರ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಡೆಫಿನೆಟ್ ಆಗಿ ನಾವು ಇಲ್ಲಿ ಒಂದು ಸ್ಲೋಪನ್ನು ಕೊಡಬೇಕಾಗತ್ತೆ. ಈ ಒಂದು ಹಾಲ್ಟರ್ ನೆಕ್ ಇರ್ಬೋದು, ಹೈ ನೆಕ್ ಯಾವುದಾದ್ರೂ ತಗೊಳ್ಳಿ, ಆವಾಗ ನಾವು ಈ ಥರ ನಮ್ಮ ಶೋಲ್ಡರ್ ಕಡೆಗೆ ಸ್ವಲ್ಪ ಈ ಥರ ಸ್ಲೋಪನ್ನು ಕೊಟ್ಟಾಗ ನಮಗೆ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಓಕೆ, ಈಗ ಈ ಒಂದು ಆರ್ಮ್ ಲೂಸು ಎಷ್ಟಿದೆ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನೋಡಿ, ನಾವು ಮೇಲ್ಗಡೆಯಿಂದ ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿಂದ ಹಿಡಿದು ಈ ಒಂದು ಕೆಳಗಡೆ ಈ ಒಂದು ಆರ್ಮ್ ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿವರೆಗೂ ನನಗೆ ಇಲ್ಲಿ 7.5 ಇಂಚು ಬರ್ತಾ ಇದೆ. ಇವಾಗ ಈ 7.5 ಇಂಚು ನಮಗೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಕರೆಕ್ಟಾಗಿ ಬರಬೇಕು. ಆ ಥರ ಬರುತ್ತಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಮೆಜರ್ಮೆಂಟ್ ಬ್ಲೌಸನ್ನು ಈ ರೀತಿ ಹಾಕ್ಕೊಂಡು ನಾವು ಬ್ಯಾಕ್ ಸೈಡಿಂದನೇ ಈ ಒಂದು ಆರ್ಮ್ ಲೂಸನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಮೇಲೆ ಶೋಲ್ಡರ್ ಜಾಯಿಂಟ್ ಮಾಡಿದ್ದೀನಲ್ಲ, ಇಲ್ಲಿಂದ ಹಿಡಿದು ನೋಡಿ ಒಳಗಡೆ ಕಚ್ಚಾ ಬಿಟ್ಟಿದ್ದೀವಲ್ಲ ಆ ಕಚ್ಚಾನ ಬಿಟ್ಬಿಟ್ಟು ಈ ಥರ ಚೆಕ್ ಮಾಡಿಕೊಂಡು ಬರಬೇಕು. ನೋಡಿ, ಕರೆಕ್ಟಾಗಿ ಈಗ ನನಗೆ 7.5 ಇಂಚು ಇಲ್ಲಿಗೆ ಮ್ಯಾಚ್ ಆಗ್ತಾ ಇದೆ. ನಮಗೆ ಈ ಒಂದು ನೆಕ್ ಡೀಪ್ ಏನಿದೆ, ಈ ನೆಕ್ ಡೀಪ್ ಅನ್ನುವಂಥದ್ದು ಈ ಒಂದು ಆರ್ಮ್ ಡೌನ್ ಇದೆಯಲ್ಲ, ಆರ್ಮ್ ಡೌನ್ಗಿಂತ ಮೇಲೆ ಬಂತು ಅಂತಂದರೆ ಒಂದು 1/2 ಇಂಚು ನಾವು ಚೆಸ್ಟ್ ಲೂಸನ್ನು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಓಕೆ, ಬೋಟ್ ನೆಕ್ ಇರ್ಬೋದು, ಕ್ಲೋಸ್ ನೆಕ್ ಇರ್ಬೋದು, ಹಾಲ್ಟರ್ ನೆಕ್ ಇರ್ಬೋದು, ಇವಕ್ಕೆಲ್ಲವಕ್ಕೂ ಕೂಡ ನಾವು 1/2 ಇಂಚು ಚೆಸ್ಟ್ ಲೂಸನ್ನು ಜಾಸ್ತಿ ಮಾಡಬೇಕು. ಮತ್ತು ಇಲ್ಲಿ ನೋಡಿ, ನಮಗೆ ಈ ಒಂದು ನೆಕ್ ಡೀಪ್ ಅನ್ನುವಂಥದ್ದು ಈ ಒಂದು ಕರೆಕ್ಟಾಗಿ ಆರ್ಮ್ ಡೌನ್ ನಾವು ಎಷ್ಟಿಗೆ ತೆಗೆದಿರ್ತೀವಿ ಅಲ್ಲಿವರೆಗೂ ಬಂತು ಅಂತಂದರೆ ನಾವು ಚೆಸ್ಟ್ ಲೂಸು ನಮ್ಮ ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟು ನಮಗೆ ಬಂದಿರುತ್ತೋ, ನಾವು ಎಷ್ಟು ಮೆಜರ್ಮೆಂಟ್ ತೊಗೊಂಡಿರ್ತೀವೋ ಸೇಮ್ ಅಷ್ಟೇ ಇಟ್ಟರೆ ನಮಗೆ ಸಾಕಾಗುತ್ತೆ. ಮತ್ತು ಈ ಒಂದು ನೆಕ್ ಡೀಪ್ ಅನ್ನುವಂಥದ್ದು ಈ ಥರ ಕೆಳಗಡೆಗೆ ನೋಡಿ ಎಷ್ಟು ಡೀಪ್, ಇಲ್ಲಿಗಾದರೂ ಬರಲಿ ಇಲ್ಲಿಗಾದರೂ ಬರಲಿ, ಎಷ್ಟು ಡೀಪ್ ಆದರೂ ಬರಲಿ, ಈ ರೀತಿ ಆರ್ಮ್ ಲೂಸ್ಗಿಂತ ಕೆಳಗಡೆಗೆ ಬಂತು ಅಂತಂದರೆ ನಾವು 1/2 ಇಂಚು ಇಲ್ಲಿ ನೆಕ್ ಲೂಸನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಸಾರಿ, ಚೆಸ್ಟ್ ಲೂಸನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೇಲೆ ಬಂದಾಗ 1/2 ಇಂಚು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಈ ಒಂದು ಟ್ರಿಕ್ಸನ್ನು ನಾವು ಬ್ಲೌಸ್ ಕಟ್ ಮಾಡುವಾಗ ಫಾಲೋ ಮಾಡಿದ್ರೆ ಎಂಥ ಡೀಪ್ ನೆಕ್ ಆದರೂ ಸರಿನೇ, ಹಾಗೆಯೇ ಎಷ್ಟು ಕ್ಲೋಸ್ ನೆಕ್ ಆದರೂ ಸರಿನೇ, ನಮಗೆ ಈ ಒಂದು ಕಂಕಳ ಕೆಳಗಡೆ ರಿಂಕಲ್ಸ್ ಅನ್ನೋದು ಬರಲ್ಲ. ಹಾಗೆಯೇ ಟೈಟ್ ಆಗಲಿ ಅಥವಾ ಲೂಸ್ ಆಗಲಿ ಬರುವಂಥ ಒಂದು ಚಾನ್ಸಸ್ಸು ಇರಲ್ಲ. ನಮಗೆ ಕರೆಕ್ಟಾಗಿ ಬಾಡಿಗೆ ಅಂಟ್ಕೊಂಡಾಗೆ ಈ ಒಂದು ಫಿನಿಶಿಂಗ್ ಅನ್ನೋದು ಬರುತ್ತೆ. ಇವಾಗ ನಾವು ಇಲ್ಲಿ ಕೆಳಗಡೆಗೆ ಡಾಟ್ಸ್ನ ಮಾರ್ಕ್ ಮಾಡ್ಕೋಬೇಕಲ್ವಾ. ಇಲ್ಲಿ ನೋಡಿ ಸೆಂಟ್ರಿಗೆ ಈ ಥರ ಫೋಲ್ಡಿಂಗ್ ಆಗಿದೆಯಲ್ಲ, ಈ ಫೋಲ್ಡಿಂಗ್ನ ಈ ಲೈನ್ ಹತ್ರ ಇಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ನೈಲಲ್ಲಿ ಈ ಥರ ಸ್ವಲ್ಪ ರಬ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಒಂದು ಮಾರ್ಕ್ ಕಾಣಿಸುತ್ತೆ ಅಲ್ವಾ. ಈ ಮಾರ್ಕ್ ಮೇಲೆ ಒಂದು 4 ಇಂಚ್ ಹೈಟ್ಗೆ ಈ ಥರ ಲೈನನ್ನು ಡ್ರಾ ಮಾಡಿಕೊಂಡು ಎರಡು ಕಡೆ 1/2 ಇಂಚ್ಗೆ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ನಾವು ಇಲ್ಲಿ ಡಾಟ್ಸನ್ನು ಹಿಡಿಬೇಕಾಗುತ್ತೆ. ನೋಡಿ, ಇದರ ಒಂದು ಮಾರ್ಕಿಂಗ್ಸ್ ಇಷ್ಟೇ. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಬಿಡೋಣ. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ಯಾರಿಗಾದರೂ ಯೂಸ್ ಆಗುತ್ತೆ ಅಂತಂದರೆ
ತಪ್ಪದೆ ಅವರಿಗೆ ಶೇರ್ ಮಾಡಿ. ನೀವು ಈ ವಿಡಿಯೋಗೆ ಲೈಕ್ ಕೊಡೋದ್ರಿಂದ ಅವಶ್ಯಕತೆ ಇರೋವಂಥವ್ರಿಗೆ ಈ ಒಂದು ವಿಡಿಯೋ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.